ಇದರ ಜೊತೆಗೆ ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟು ನಮ್ಮ ರಾಜ್ಯದ ಹೋಟೆಲ್ಗಳಿಗೆ ತಟ್ಟಿದೆ ಅಂತ ಹೇಳ್ತಾ ಇದ್ದೆ. ಅದರ ಭಾಗವಾಗಿ ಬೆಂಗಳೂರಿನ ಫುಡ್ ಸ್ಟ್ರೀಟ್ ಫುಲ್ ಖಾಲಿ ಆಗಿಬಿಟ್ಟಿದೆ. ಯಾವಾಗಲೂ ಕೂಡ ಜನರಿಂದ ಗಿಜಿಗುಡ್ತಾ ಇತ್ತು. ತರಹೇವಾರಿ ತಿಂಡಿ ಖಾದ್ಯಗಳನ್ನು ಸವಿಯೋದಕ್ಕೆ ಜನ ಬರ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಖಾಲಿ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಅಡುಗೆ ತಯಾರಿಕೆಗೆ ತೊಂದರೆ ಆಗ್ಬಿಟ್ಟಿದೆ. ಮೆನುವಿನಲ್ಲಿ ಕಡಿತ ಮಾಡಿದ್ದಾರೆ. ನೆಚ್ಚಿನ ಆಹಾರ ಇಲ್ಲದೆ ಗ್ರಾಹಕರಿಗೆ ನಿರಾಸೆಯಾಗಿದೆ. ಆಹಾರ ಪ್ರಿಯರ ನೆಚ್ಚಿನ ಹೋಳಿಗೆಗೂ ಕೂಡ ಬ್ರೇಕ್ ಬಿದ್ದಿದೆ. ಅಂದ್ರೆ ಯುಗಾದಿಗೆ ಸಿಹಿ ಇಲ್ವಾ ಅಂತ. ವಿವಿಪುರ ಫುಡ್ ಸ್ಟ್ರೀಟ್ ನಿಂದ ನಿಮ್ಮ ಪವರ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಅಲ್ಲಿನ ಪರಿಸ್ಥಿತಿ ಏನು, ಏನಾಗಿದೆ, ಅಲ್ಲಿ ಫುಡ್ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದಂಥವರು ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಗ್ರಾಹಕರು ಇದ್ರ ಬಗ್ಗೆ ಏನಂತಾರೆ, ಆಕ್ಚುಲ್ ಆಗಿ ಸಮಸ್ಯೆ ಹೇಗಾಗ್ತಾ ಇದೆ ಜನರಿಗೆ, ಜೊತೆಗೆ ಈ ಫುಡ್ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದವರು, ಉದ್ಯಮ ಮಾಡ್ತಾ ಇದ್ದವರು, ಹೋಟೆಲ್ ಉದ್ಯಮ ಮಾಡ್ತಿದ್ದವ್ರಿಗೆ ಏನೇನಾಗಿದೆ ಸಮಸ್ಯೆ ಅಂತ ಇದ್ರ ಬಗ್ಗೆ ಪವರ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಹಾಗಾದ್ರೆ ವಿವಿಪುರಂನಲ್ಲಿ ಪರಿಸ್ಥಿತಿ ಹೆಂಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದ್ಯೋಗಿ ಪ್ರಜ್ವಲ ಹೊರನಾಡು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇವಾಗ ವಿವಿಪುರಂನ ಐಕಾನಿಕ್ ಹೋಟೆಲ್ SLV ಮನೆ ತಿಂಡಿ ಮುಂದೆ ಇದ್ದೀನಿ. ಇಲ್ಲಿ ಬಹಳಷ್ಟು ಜನ ಅವರೇ ಬೇಳೆ ದೋಸೆ ಸವಿಯೋದಕ್ಕೆ, ಹೋಳಿಗೆ ಸವಿಯೋದಕ್ಕೆ ಬರ್ತಾ ಇದ್ರು. ಬಟ್ ಸಿಲಿಂಡರ್ ನ ಟ್ರಬಲ್ ಇವ್ರಿಗೆ ಯಾವ ರೀತಿ ಸಮಸ್ಯೆ ಉಂಟು ಮಾಡಿದೆ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಹೋಟೆಲ್ ಬಹಳಷ್ಟು ಜನ ದೋಸೆ ಮತ್ತೆ ಹೋಳಿಗೆ ಸವಿಯೋಕ್ ಬರ್ತಿದ್ರು. ಇವಾಗ ಗ್ರಾಹಕರು ಕೇಳಿದಷ್ಟು ಕೊಡೋಕ್ ಆಗ್ತಿದ್ಯಾ? ಇಲ್ಲ ಮೇಡಮ್, ಅಷ್ಟಿಲ್ಲ. ಈಗ 10 ವ್ಯಾಪಾರದಲ್ಲಿ ಒಂದು 5 ವ್ಯಾಪಾರ ಕ್ಲೋಸ್ ಮಾಡ್ಬಿಟ್ಟಿದೀವಿ. ಈಗ ಒಂದು 5 ಐಟಮ್, ಒಂದು 10 ಐಟಮ್ ಆ ತರ ಸಿಗೋ ತರ ಮಾಡ್ಕೊಂಡಿದೀವಿ. ಈಗ ದೋಸೆ ಇದೆ, ಇನ್ನ ಪಡ್ಡು ಇದೆ, ಒಬ್ಬಟ್ಟು ಇದೆ, ಪಾವ ಇದೆ. ಈಗ ಕ್ಲೋಸ್ ಆಗಿರೋದು ಅಂದ್ರೆ ಈಗ ಚೈನೀಸ್ ಕ್ಲೋಸ್ ಆಗಿದೆ, ರುಮಾಲಿ ಕ್ಲೋಸ್ ಆಗಿದೆ, ಇಡ್ಲಿ ಕ್ಲೋಸ್ ಆಗಿದೆ. ಇನ್ನೇನ್ ನಾಳೆ ದೋಸೆನ ಕ್ಲೋಸ್ ಆಗಿದೆ. ಗ್ಯಾಸ್ಗೆ ಭಾರಿ ತೊಂದರೆ ಇದೆ. ಮತ್ತೆ ಮುಂದಿನ ದಿನದಲ್ಲಿ ಏನೋ 1-2 ಐಟಮ್ ನಡೆಸಬಹುದು ಅಷ್ಟೇ ಮೇಡಮ್. 1-2 ಗ್ಯಾಸ್ ಮೇಂಟೈನ್ ಮಾಡ್ತಾ ಇದೀವಿ. ಈಗ ಸಿಲಿಂಡರ್ ರೇಟ್ ಜಾಸ್ತಿ ಇರೋದ್ರಿಂದ ತಿಂಡಿಗಳ ಮೇಲೂ ರೇಟ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಕೆಲವು ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ನೀವು ಮಾಡಿದೀರಾ, ಮಾಡ್ಬೇಕಾ? ಇಲ್ಲ ಮೇಡಮ್, ಮಾಡಿಲ್ಲ ಮೇಡಮ್ ನಾವಿನ್ನು. ಯಾಕೆ ಅಂದ್ರೆ ಈಗ ರೇಟ್ ಜಾಸ್ತಿ ಮಾಡ್ತಂದ್ರೆ ಈಗ ಪಬ್ಲಿಕ್ ಕಮ್ಮಿ ಆಗ್ಬಿಡ್ತಾರೆ, ನೆಕ್ಸ್ಟ್ ಬರಲ್ಲ. ಈ ಫುಡ್ ಸ್ಟ್ರೀಟ್ ಅಲ್ಲಿ ಯಾಕೆ ಅಂದ್ರೆ ಇಲ್ಲಿ ಹೋಗ್ತಾ ಇರೋದು ಜನ ರೇಟ್ ಜಾಸ್ತಿ, ನೆಕ್ಸ್ಟ್ ಜಾಸ್ತಿ ರೇಟ್ ಅಂತ ಬರಲ್ಲ. ಅದಕ್ಕೋಸ್ಕರ ರೇಟ್ ಏನ್ ಜಾಸ್ತಿ ಇಲ್ಲ, ಎಷ್ಟಿದೆ ಅಷ್ಟೇ ಮೇಡಮ್. ಇವಾಗ ಎಷ್ಟು ಲಾಸ್ ಆಗ್ತಿದೆ? ಆಮೇಲೆ ಗ್ರಾಹಕರು ಬರೋರಲ್ಲಿ ಏನಾದ್ರು ಕಡಿಮೆ ಸಂಖ್ಯೆ ಆಗಿದೆಯಾ? ಪಬ್ಲಿಕ್ ಫುಲ್ ಡೌನ್ ಆಗಿದೆ ಮೇಡಮ್. ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಫಸ್ಟ್ ಜಾಸ್ತಿ ಇತ್ತು, ಎಲ್ಲ ಪಬ್ಲಿಕ್ ಡೌನ್ ಆಗ್ಬಿಟ್ಟಿದೆ. ಪಬ್ಲಿಕ್ ಸಿಲಿಂಡರ್ ಮೊದಲು 1700-1800 ರೂಪಾಯಿ ಸಿಕ್ತಿತ್ತು. ಇವಾಗ ಎಷ್ಟಿದೆ ರೇಟು? ಅಂಡ್ ಸಿಗೋದನ್ನು ಅಷ್ಟು ದುಡ್ಡು ಕೊಟ್ಟರು ಸಿಗ್ತಾ ಇದೆಯಾ? ಮೇಡಮ್ ಈಗ 4-5 ಸಾವಿರ ಕೇಳ್ತಾರೆ, ಆದ್ರೂ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಾ? ಜಲ್ದಿ ಸಿಲಿಂಡರ್ ಕೊಟ್ರೆ ಎಲ್ಲರಿಗೂ ಒಳ್ಳೇದು. ಗ್ಯಾಸ್ ಇದ್ರೇನೆ ಪಾಪ ಈಗ ಅಡಿಗೆ ಊಟ ಮಾಡೋರು ಇರ್ತಾರೆ, ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆಲ್ಲ ಭಾರಿ ಅನುಕೂಲ ಇದೆ ಇಲ್ಲಿ. ಯಾಕೆಂದ್ರೆ ಕಮ್ಮಿ ರೇಟ್ ಇದೆ, ಎಲ್ಲ ಬಂದು ಆರಾಮಾಗಿ ತಿನ್ಕೊಂಡು ಹೋಗೋರು. ಈಗ ಅಂದ್ಬಿಟ್ಟು ಒಂದು 12-1 ಗಂಟೆ ಇಡವು, ಈಗ 10-11 ಗಂಟೆ ಜಲ್ದಿ ಕ್ಲೋಸ್ ಮಾಡ್ಬಿಡ್ತೀವಿ. ಇವಾಗ ಪ್ರತಿನಿತ್ಯ ಎಷ್ಟು ದೋಸೆ, ಎಷ್ಟು ಒಬ್ಬಟ್ಟು ಮಾಡ್ತಾ ಇದ್ರಿ? ಈಗ ಎಷ್ಟು ಮಾಡ್ತಾ ಇದೀರಾ ನಂಬರ್ಸ್ ಅಲ್ಲಿ ಹೇಳೋದಾದ್ರೆ? ಮೇಡಮ್ ಅಂದ್ರೆ ಈಗೆಲ್ಲ ಅದೇ ಮೇಡಮ್, ಈಗ ಒಂದು ಫುಲ್ ಗ್ಯಾಸ್ ಖಾಲಿ ಆಗೋದು, ಈಗೆಲ್ಲ ಅರ್ಧ ಗ್ಯಾಸ್ಗಿಂತ ಕಾಲ್ ಭಾಗ ಖಾಲಿ ಆದ್ರೆ ಸಾಕು, ಅಷ್ಟೇ ಕ್ಲೋಸ್ ಮಾಡಿ. ಕೇವಲ ಅಷ್ಟೇ ಅಲ್ಲ, ನಂದಿನಿ ಲೇಔಟ್ ಫುಡ್ ಸ್ಟ್ರೀಟ್ ನಲ್ಲೂ ಕೂಡ ಮೆನು ಕಡಿತ ಮಾಡಿದ್ದಾರೆ. ನಂದಿನಿ ಲೇಔಟ್ ಫುಡ್ ಸ್ಟ್ರೀಟ್ ನಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಅಲ್ಲೂ ಕೂಡ ಅಷ್ಟೇ, ಮೆನು ಕಡಿತ ಮಾಡಿದ್ರಿಂದಾಗಿ ವ್ಯಾಪಾರ ಕುಸಿತವಾಗಿದೆ. ಫುಡ್ ಸ್ಟ್ರೀಟ್ ಬಣ ಅಂತಿದೆ. ಸಿಲಿಂಡರ್ ಗ್ರಹಣ ಹಿಡಿದ್ಬಿಟ್ಟಿದೆ. ಪಾಪ ಅಲ್ಲೂ ಕೂಡ ವ್ಯಾಪಾರನೇ ಇಲ್ಲದೆ ಪಾಪ ತಮ್ಮ ಊರ ಕಡೆಗೆ ಮುಖ ಮಾಡ್ತಾ ಇದ್ದಾರಂತೆ ಕಾರ್ಮಿಕರು. ಮತ್ತೊಂದು ಕಡೆ ಕಾಳಸಂತಿಗೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಕೇಳದಷ್ಟು ದುಡ್ಡು ಕೊಟ್ಟು ತಗೋಬೇಕು, ಇಲ್ಲ ಅಂತಂದ್ರೆ ತಮ್ಮ ಹೋಟೆಲು, ತಮ್ಮ ಫುಡ್ ಸ್ಟಾಲ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ ಪರಿಸ್ಥಿತಿ. ಇನ್ನು ಕ್ಲೋಸ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಇನ್ನೇನು ಕೆಲಸ ಮಾಡ್ಕೊಂಡಿರೋದು ಅಂತ ತಮ್ಮ ಊರುಗಳತ್ತ ಮುಖ ಮಾಡ್ತಾ ಇದ್ದಾರಂತೆ. ನೋಡಿ ಎಂತೆಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಎಲ್ಲೋ ಯುದ್ಧ ನಡೀತಾ ಇರೋದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ. ಅಲ್ಲಿನ ಯುದ್ಧದ ಎಫೆಕ್ಟು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿನಲ್ಲಿ ತಟ್ಟುತ್ತೆ ಅಂತಂದ್ರೆ ಎಲ್ಲವೂ ಕೂಡ ಚೈನ್ ಲಿಂಕ್, ಬೇರೆ ದಾರಿ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿಗೆ ಸೊಲ್ಯೂಷನ್ ಏನು ಅಂತ ನಮ್ಮ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರವು ಕೂಡ ಕಂಡುಕೊಳ್ಬೇಕು. ಇನ್ ಫ್ಯೂಚರ್ ಮತ್ತೆ ಬೇರೆ ಎಲ್ಲೋ ಕಡೆ ಯುದ್ಧ ಆಗ್ಬೋದು, ಮತ್ತೆ ಈ ಒಂದು ಸಮಸ್ಯೆ ಎದುರಾಗ್ಬೋದು. ಹಾಗಾಗಿ ಇದಕ್ಕೆ ಪರ್ಯಾಯ ಮಾರ್ಗ ಏನು ಅನ್ನೋದನ್ನು ಕಂಡುಕೊಳ್ಬೇಕು. ಸದ್ಯ ನಂದಿನಿ ಲೇಔಟ್ನಲ್ಲಿ ಪರಿಸ್ಥಿತಿ ಹೆಂಗಿದೆ, ನಮ್ಮ ಪ್ರತಿನಿಧಿ ಪ್ರಜ್ವಲ ಹೊರನಾಡು ಅಲ್ಲೂ ಕೂಡ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಬೆಂಗಳೂರಿನ ಮಂದಿ ಸಸ್ಯಾಹಾರ ಮಾತ್ರವಲ್ಲದೆ ಮಾಂಸಾಹಾರದ ಬಗ್ಗೆ ಕೂಡ ಸಾಕಷ್ಟು ಕ್ರೇಜ್ ಅನ್ನ ಹೊಂದಿದ್ದಾರೆ. ಬಹಳಷ್ಟು ಕಡೆ ಹೋಗಿ ಟೇಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ಆದ್ರೆ ಈ ಸಿಲಿಂಡರ್ ಟ್ರಬಲ್ ನಿಂದ ಎಲ್ಲಾ ಹೋಟೆಲ್ಗಳಲ್ಲಿ ಎಲ್ಲಾ ಮೆನು ಕರೆಕ್ಟ್ ಆಗಿ ಸಪ್ಲೈ ಮಾಡೋಕ್ ಆಗ್ತಿಲ್ಲ ಅನ್ನುವಂತ ಬೇಸರ ಹೋಟೆಲ್ ಮಾಲೀಕರದ್ದು.
ನಾನೀಗ ನಂದಿನಿ ಲೇಔಟ್ ನ ಫುಡ್ ಸ್ಟ್ರೀಟ್ ನಲ್ಲಿರುವ ಮಧು ಎಗ್ ರೈಸ್ ಕಬಾಬ್ ಕಾರ್ನರ್ ಅಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯ ಸಂಕಷ್ಟ ಎದುರಾಗಿದೆ ಅನ್ನೋದ್ರ ಕುರಿತಾಗಿ ಮಾತನಾಡೋದಕ್ಕೆ ಖುದ್ದು ಹೋಟೆಲ್ ನ ಮಾಲೀಕರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವಾಗ ಎಲ್ಲ ಮೆನು ನಿಮ್ಮಲ್ಲಿ ಏನೇನು ಐಟಮ್ಸ್ ಅವೈಲೇಬಲ್ ಇತ್ತು ಮೊದಲು ಕೊಡ್ತಾ ಇದ್ರಿ, ಈಗ ಅದನ್ನ ಕೊಡೋಕ್ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಮೊದ್ಲು ಮೆನು ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಇಂದ ನಾವು ಕಡಿಮೆ ಮಾಡಿದೀವಿ ಎಲ್ಲ ಮೆನು. ಒಂದು ಸಿಂಪಲ್ ಆಗಿ ಜನರು ಹೊಟ್ಟೆ ತುಂಬಸಕ್ಕೋಸ್ಕರ ಸಿಂಪಲ್ ಆಗಿ ಒಂದು ಎಗ್ ರೈಸ್ ಕಬಾಬ್ ಕೊಡ್ತಾ ಇದೀವಿ. ಮೊದ್ಲು ಬೇರೆ ಏನೆಲ್ಲ ಲಭ್ಯ ಇತ್ತು ಇಲ್ಲಿ? ನೂಡಲ್ಸ್ ಬೇರೆ ಎಲ್ಲ ಇತ್ತು ಮೇಡಮ್, ಬಿರಿಯಾನಿ ಆ ತರ ಎಲ್ಲ ಇತ್ತು. ಇವಾಗ ಕಡಿಮೆ ಮಾಡಿದೀವಿ ಮೇಡಮ್, ಗ್ಯಾಸ್ ಪ್ರಾಬ್ಲಮ್ ಇಂದಾನೆ ಕಡಿಮೆ ಮಾಡಿದೀವಿ. ಎಷ್ಟು ದಿನದಿಂದ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ? ನಿಮ್ಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ ಒಂದ್ ದಿನಕ್ಕೆ? ನಮ್ಗೊಂದ್ ದಿನಕ್ಕೊಂದ್ ಬೇಕಾಗುತ್ತೆ ಮೇಡಮ್. ಆದ್ರೆ ಇವಾಗ ಗ್ಯಾಸ್ ಇಲ್ದೇ 4 ದಿನ ಆಯ್ತು ನಾವು ಹೋಟ್ಲಾಕಿ. ಮನೆ 4 ದಿನ ಆಗಿದೆ ಹೋಟ್ಲಾಕಿ. ಎಲ್ಲ ಪ್ರಾಬ್ಲಮ್ ಆಗಿದೆ. ಮತ್ತೆ ನಮಗೂ ಎಲ್ಲ ಕಡೆನೂ ಮನೇಲೂ ಪ್ರಾಬ್ಲಮ್ ಇದೆ. ಮಕ್ಳಿಗೆ ಹಾಲ್ ತರಕ್ಕೆ ಕಷ್ಟ ಆಗ್ತಿದೆ. 4 ದಿನ ಆಯ್ತು ಹೋಟ್ಲಾಕಿ, ಗ್ಯಾಸ್ ಪ್ರಾಬ್ಲಮ್. ಇವಾಗ ಹೋಟೆಲ್ ನ ಕ್ಲೋಸ್ ಮಾಡಿ ಓಪನ್ ಮಾಡಿ ಮಾಡ್ತಾ ಇದ್ರೆ ಕಸ್ಟಮರ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ ಅಂಡ್ ದುಡ್ಡು ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗ್ತಿದೆ? ಲಾಸ್ ಆಗ್ತಿದೆ ಮೇಡಮ್. ನಮಗೆ ಕಮಿಟ್ಮೆಂಟ್ಗೆ ಡೈಲಿ ಕಮಿಟ್ಮೆಂಟ್ ಎಲ್ಲ ರೊಟೇಷನ್ ಆಗ್ತಾ ಇಲ್ಲ. ಅಮೌಂಟ್ ಏನೋ ಮಾಡ್ಕೊಂಡು ಅವತ್ತಿಂದ ಅವತ್ ಜೀವನ ಸಾಗಿಸ್ತಾರೆ. ಹೌದು. ಇವಾಗ ಯಾವೆಲ್ಲ ಐಟಮ್ಸ್ ನ ನೀವು ಕಟ್ ಮಾಡಿದಿರಲ್ಲ, ಇದನ್ನ ಹುಡುಕೊಂಡ್ ಬರುವಂತ ಕಸ್ಟಮರ್ಸ್ ಏನ್ ಹೇಳ್ತಿದ್ದಾರೆ ಐಟಮ್ ಕಟ್ ಮಾಡಿರೋದಕ್ಕೆ? ಮಾಡಿಲ್ಲ, ಏನಾಗಿದೆ ಅವ್ರಿಗೂ ಗೊತ್ತಿರುತ್ತಲ್ಲ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಅದು ಪರವಾಗಿಲ್ಲ, ಇರೋದೇ ಕೊಡಿ ಅಂತ ತಿಂದು ಹೋಗ್ತಾ ಇದ್ದಾರೆ. ಹೌದು. ಸರ್ಕಾರಕ್ಕೆ ಈ ಸಮಸ್ಯೆ ಬಗ್ಗೆ ಏನ್ ಮನವಿ ಮಾಡ್ಕೋತೀರಾ? ಆದಷ್ಟು ಬೇಗ ಈ ಗ್ಯಾಸ್ ಪ್ರಾಬ್ಲಮ್ ಇಂದ ಮುಕ್ತಿ ಕೊಡ್ಲಿ. ನಮ್ಗೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದೋ, ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೆ ಇವಾಗ ತುಂಬಾ ಪ್ರಾಬ್ಲಮ್ ಆಗಿದೆ. ಇದರಿಂದ ಮುಕ್ತಿ ಕೊಡ್ಲಿ ಆದಷ್ಟು. ಈಗ ಒಂದಷ್ಟು ಹೋಟೆಲ್ಗಳವರು ಈ ಗ್ಯಾಸ್ ಸಮಸ್ಯೆಯಿಂದಾಗಿ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ನಿಮಗ ಅದು ವರ್ಕೌಟ್ ಆಗತ್ತಾ? ಮಾಡ್ಬೋದಾ? ಆಕ್ಚುಲಿ ನಾವು ಮಾಡ್ಕೊಂತೀವಿ, ಅವ್ರ ಮನೆ ಹತ್ರ ಆಗ್ಬೋದು ಮೇಡಮ್. ಆದ್ರೆ ಅಲ್ಲೂ ಕಷ್ಟ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ತೀವಿ. ಆದ್ರೆ ಇಲ್ಲಿ ಈ ತರ ಮಾಡಕ್ಕೆ ಜಾಗ ಇಲ್ಲ. ಸೌದೆ ಯೂಸ್ ಮಾಡಕ್ ಜಾಗ ಇಲ್ಲ ಮೇಡಮ್. ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ, ಜಾಗ ಇಲ್ಲ ಮಾಡಕ್ಕೆ. ಆಗಲ್ಲ ಈ ತರ ಎಗ್ ರೈಸ್ ಎಲ್ಲ ಮಾಡಕ್ ಆಗಲ್ಲ ಸೌದೆ ಒಲೆಯಿಂದ.